ಪಾವಗಡದ ಕಿಲಾರ್ಲಹಳ್ಳಿಯಲ್ಲಿ ಮೊದಲ ಏಕಾದಶಿ ವೈಭವ. ಗ್ರಾಮದೇವರು ಶ್ರೀ ಆಂಜನೇಯ ಸ್ವಾಮಿ ಯಲ್ಲಮ್ಮಳಿಗೆ ವಿಶೇಷ ಪೂಜೆ ಸಲ್ಲಿಕೆ. ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ವರ್ಷದ ಮೊದಲ ಏಕಾದಶಿ ಅಂಗವಾಗಿ ಗ್ರಾಮದೇವರು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಯಲ್ಲಮ್ಮ ತಾಯಿಗೆ ವಿಶೇಷ ಪೂಜೆ, ತಂಬಿಟ್ಟಿನ ಹಾರತಿ, ಮಂಗಳಾರತಿ ಹಾಗೆ ಭವ್ಯ ಮೆರವಣಿಗೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗ್ರಾಮದ ಹೆಣ್ಣು ಮಕ್ಕಳು ಹಾಗೆ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಗ್ರಾಮದ ಮಧ್ಯಭಾಗದ ಚಾವಡಿಯಿಂದ ಆರತಿಯೊಂದಿಗೆ ಮೆರವಣಿಗೆ ಹೊರಟರು. ಭಜನೆ, ಜಯಘೋಷಗಳ ನಡುವೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಮೆರವಣಿಗೆ ನಡೆಸಲಾಗಿದ್ದು, ಹಿಂಬದಿಯಲ್ಲಿ ಪುಷ್ಪಾಲಂಕೃತಗೊಂಡಂತ ಯಲ್ಲಮ್ಮ ತಾಯಿಯ ಮೂರ್ತಿಯನ್ನು ಕೂಡ ಕರೆತರಲಾಯಿತು. ಇನ್ನು ಭಕ್ತರು ದೇವಾಲಯದವರೆಗೆ ತೆರಳಿ ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರೆ, ತಂಬಿಟ್ಟಿನ ಹಾರತಿ, ಪೂಜಾ ಕೈಂಕರ್ಯಗಳು ಹಾಗೆ ಮಂಗಳಾರತಿಯಿಂದ ದೇವಾಲಯದ ಆವರಣ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು. ಗ್ರಾಮದ ಹಿರಿಯರು, ಯುವಕರು ಹಾಗೆ ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾಳಕ್ಕೆ ತಕ್ಕಂತೆ ಕುಣಿದು ಸಂಭ್ರಮಿಸಿದರು. ಸುಮಾರು 350ರಿಂದ 400 ವರ್ಷಗಳ ಇತಿಹಾಸ ಹೊಂದಿದೆ ಎಂದು ನಂಬಲಾಗಿರುವ ಈ ದೇವಾಲಯದ ಗ್ರಾಮಸ್ಥರ ಆರಾಧ್ಯ ದೈವವಾಗಿ ಪ್ರಸಿದ್ಧಿಯಾಗಿದೆ. ಗರ್ಭಗುಡಿಯಲ್ಲಿರುವ ಶಿಲಾಸ್ತಂಭ, ಅದರಲ್ಲಿ ಕೆತ್ತಲಾಗಿರುವ ಆಂಜನೇಯ ಸ್ವಾಮಿಯ ಆಕೃತಿ ಹಾಗೂ ಶಂಖಚಕ್ರದ ಗುರುತುಗಳು ಎಂದಿಗೂ ಐತಿಹಾಸಿಕ ಮಹತ್ವವನ್ನ ಸಾರುತ್ತಿವೆ. ಅಲ್ಲದೆ ದೇವಾಲಯದ ಬಂಡೆಯಲ್ಲಿರುವ ಸಣ್ಣ ರಂಧ್ರದಲ್ಲಿ ನಾಣ್ಯ ಹಾಕಿದಾಗ ವಿಶೇಷ ಧ್ವನಿ ಕೇಳಿಬರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಪಾರಂಪರಿಕ ನಂಬಿಕೆಗಳು ಇಂದಿಗೂ ಗ್ರಾಮಸ್ಥರಲ್ಲಿ ಜೀವಂತವಾಗಿವೆ. ಒಟ್ಟಾರೆ ಕಿಲಾರ್ಲಹಳ್ಳಿಯಲ್ಲಿ ಮೊದಲ ಏಕಾದಶಿ ಹಬ್ಬ ಧಾರ್ಮಿಕ ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಹಾಗೂ ಗ್ರಾಮಸ್ಥರ ಸಾಮೂಹಿಕ ಭಾಗವಹಿಸುವಿಕೆಯಿಂದ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತು.